ನೆನ್ಪಿರ್ಲಿ, ಇವ ನನ್ನ ಈಕಿನ ನನ್ನ ಹೆಂಡತಿ ಅನ್ನೋದಕ್ಕ ಇವ ಹಾಕಿಕೊಳ್ಳಾಗ ತಾಳಿ ಕಟ್ಟಿದ, ಹೌದಾ? ಹೌದಲ್? ಮತ್ ಇವನ ನನ್ನ ಗಂಡ ಅನ್ನೋದಕ್ಕೆ ನೀವೇನ್ ಕಟ್ಟಿದ್ರ ಅವಾಗ? ಮದುವೆ ಅಪೂರ್ಣ ಆಗ್ತಿಲ್ಲ. ನೆನ್ಪಿಟ್ಕೋರಿ, ಮದುವೆ ಅನ್ನೋದು ತಾಳಿಯಿಂದ ಮದುವೆ ಆಗಂಗಿಲ್ಲ. ಮದುವೆ ಅನ್ನೋದು ಎರಡು ಕುಟುಂಬಗಳು ಒಪ್ಪಿ ಅಪ್ಪಿ, ಎರಡೂ ಕುಟುಂಬಗಳು ಮತ್ತು ವಿಶೇಷವಾಗಿ ಇವ್ರೇನು ವಧುವರ ಕೂತಾರಲ್ಲ, ಅಪ್ಪಿಗಿರೋ ಕಷ್ಟದಿಂದ ಆಗಿರೋ ಹೆಂಗಾಗಿರೋ ಗೊತ್ತಿಲ್ಲ. ಮದುವೆ ಅನ್ನೋದು ಆಗಿ ಬಂದ ಮೇಲೆ ಸಂಸಾರ ಅನ್ನುವಂತ ಬಂಡಿಯನ್ನ ನಮ್ಮ ಹಿರಿಯರು ಎಳೆದಾರ, ನಮ್ಗೆಲ್ಲಾ ಕೀರ್ತಿ ತಂದಾರ. ಹಂಗ ನಾವು ಮಾರುತೇಶ್ವರನ ಕೃಪಾಂಗಣದೊಳಗೆ ಮದುವೆ ಆಗಾಕತ್ತೀವಿ ಅಂದ್ರ ಕೀರ್ತಿವಂತ ಮಕ್ಕಳಾಗಿ ಬದುಕ್ತೇವೆ ಅನ್ನುವಂತ ಪ್ರತಿಜ್ಞೆನ ನೀವು ಮಾಡ್ಬೇಕು ಅಷ್ಟ. ನಡೀರಿ, ಹೇಳ್ಬಿಟ್ಟಾರ ಶಿವನೇ ಬಲ್ಲ ಮಲ್ಲಯ್ಯ. ನೆನಪಿರ್ಲಿ, ಆ ತಾಳಿ ಕಟ್ಟಿರಲ್ಲ ನೋಡ್ರಿ, ತಾಳಿ ಕಟ್ಟಿರಲ್ಲ ಯಾಕೆ ಕಟ್ತಾರ ತಾಳಿನ? ಕಷ್ಟ ಕಾರ್ಪಣ್ಯ ಅನ್ನೋ ಹೆಣ್ಣಿಗೆ ಬರ್ತಾವಲ್ಲ, ಕಷ್ಟ ಕಾರ್ಪಣ್ಯ ಅನ್ನೋ ಗಂಡನ ಮನೆ ಒಳಗ ಹೋದಾಗ ಬಂದು ಅಂದ್ರ ಅವು ಕುತ್ತಿಗೆ ಬರಮಟ ತಾಳ 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 ಎಷ್ಟು ತಾಳು ಅಂದ್ರ ಕಷ್ಟ ಅನ್ನೋ ಕುತ್ತಿಗೆ ಬರಮಟ ತಾಳ. ಅದಕ್ಕಾಗಿ ನಿನ್ನ ಕೊಳ್ಳಗೆ ತಾಳಿ ಎಂತ ತಾಳಿ ಕಟ್ಟ್ಯಾನವ. ಮತ್ತ ಅದಕ್ಕ 3 ಗಂಟೆ ಹಾಕ್ಯಾನವ. ಹಾಕಿಲ್ಲ ನಮ್ಮ 3 ಗಂಟೆ ಹಾಕಂಗಿಲ್ಲ. 3 ಗಂಟೆ ಏನ್ ಸೂಚಿಸ್ತಂದ್ರ, ನಾನು ಕೇವಲ ನಿನ್ನನ್ನ ಮದುವೆ ಆಗುತ್ತಿಲ್ಲ, ನಾನು ನನ್ನ ತನು ಸಾಕ್ಷಿಯಾಗಿ, ಮನಸಾಕ್ಷಿಯಾಗಿ, ಭಾವ ಸಾಕ್ಷಿಯಾಗಿ, ಗುರು ಸಾಕ್ಷಿಯಾಗಿ, ಲಿಂಗ ಸಾಕ್ಷಿಯಾಗಿ, ಜಂಗಮ ಸಾಕ್ಷಿಯಾಗಿ, ಸೃಷ್ಟಿ ಸ್ಥಿತಿ ಲಯಗಳ ಸಾಕ್ಷಿಯಾಗಿ ನಾನು ನಿನ್ನನ್ನ ನನ್ನ ಮನಸ್ಪೂರ್ವಕವಾಗಿ ಹೆಂಡತಿ ಅಂತ ತಾಳಿ ಕಟ್ಟಕತ್ತೇನೆ. ಈ ಜನ್ಮಕ್ಕಲ್ಲ, 7 ಜನ್ಮಕ್ಕೂ ನೀನ ಹೆಂಡತಿ ಅಂತ ಸಪ್ತಪದಿಯನ್ನ ತುಳಿದು ತಾಳಿ ಕಟ್ಟಕತ್ತೀರಿ. ಹೌದಲ್ಲ? ತಾಳ್ಬೇಕಂತೇಳಿ ಅದ್ರಾಗ 2 ಪದಕ ಅದಾವಿಲ್ಲ. ಒಂದು ಪದಕ ತವ್ರ ಮನೆ ಎಂಟ್ ಮಾಡ್ತದ, ಇನ್ನೊಂದು ಪದಕ ಗಂಡನ ಮನೆ ಎಂಟ್ ಮಾಡ್ತದ. ತವ್ರ ಮನೆಗೆ ಹೋಗಿ ಬಿಟ್ಟಿದ್ದಿ ಅಂತಂದ್ರ ಗಂಡನ ಮನೆ ಬಡವ ಇತ್ತು, ಗಂಡನ ಮನೆ ಶ್ರೀಮಂತಿಕೆ ಇದ್ದಿದ್ದಿಲ್ಲ. ತವ್ರ ಮನೆ ಶ್ರೀಮಂತಿಗೆ ಕುಡಿದ ಮರಿಬಾರ್ದ ತಂಗಿ ಅಂತ ಇನ್ನೊಂದು ಪದಕ, ನಿಂದ ಈದಲ್ಲ ಮನಿ ಅಲ್ಲದ, ಅಲ್ಲೇ ಹೋಗುನಿ ಅಂತ ಹೇಳಕ ಇನ್ನೊಂದು ಪದಕ. ನೀ ಎಚ್ಚರಿಸತಿ ಎಲ್ಲಿ ಹೋಗ್ಬೇಕಂತ, ನೀನ್ ಗಂಡನ ಮನೆಗೆ ಹೋಗುವಂತ ಎಚ್ಚರಿಸತಿ. ಅದಕ್ಕಾಗಿ 2 ಪದಕ. ಹೌದಲ್ಲ? ನಿಮ್ಮ ಹಣಿ ಮೇಲೆ ಕುಂಕುಮ ಇರ್ತಾವ, ಇಟ್ಟಿರಲಿ ಕುಂಕುಮ. ನಾವು ಇಟ್ಕೊಂಡೆ ಹೋಗ್ತೀರ, ಅವ್ರು ಇಟ್ಕೊಂಡ ಬಿಟ್ಟಾರ. ಕುಂಕುಮ ಹಚ್ಚಿರಲ್ಲ. ಕುಂಕುಮ ಏನಂತಂದ್ರ, ನಮ್ಮ ಮನೆಯೊಳಗೆ ಹೋಗ್ಬೇಕು ಕಣ್ಣೆ ಇತ್ತಂದ್ರ ಆಕಿ ನೋಡಕ್ ಎಲ್ಲರೂ ಬರ್ತಾರಿಲ್ಲ. ಎಲ್ಲಿ ಮಠ ಬರ್ತಾರ ಅವ್ರ? ಫಿಕ್ಸ್ ಆಗಿ ಮಠ. ಫಿಕ್ಸ್ ಅಂತಂದ್ರ ಯಾರು ಬರಂಗಿಲ್ಲ. ನಮ್ಮ ಮನ್ಯಾಗ ಒಂದು ಕನ್ಯೆ ಐತಿ ಬರ್ರಿ ಅಂತ ಎಲ್ಲಿ ಮಠ ಕರಿತೀವಿ ನಾವು, ಆಕಿ ಫಿಕ್ಸ್ ಮಾಡೋ ಮಠ. ಆಮೇಲೆ ಮದುವೆ ಅನ್ನೋ ಹಂತದೊಳಗ ಆ ಕುಂಕುಮ ನೋಡೋದ್ರ ಮೂಲಕ ಏನಾರ ಸೂಚನೆ ಮಾಡ್ತಂದ್ರ, ಇಲ್ಲಿವರೆಗೂ ನಾನು ಕನ್ಯೆಯಾಗಿದ್ದೆ, ನನ್ನ ಎಲ್ಲರೂ ನೋಡ್ತಿದ್ರು, ಈಗ ನಾನು ಪರದ ಸತಿಯಾಗೇನಿ, ನನ್ನನ್ನ ಮತ್ತೊಬ್ಬ ಪರಪುರುಷ ಕಣ್ಣೆತ್ತಿ ನೋಡ್ಬೇಕಂದ್ರ ನಾನು ಇನ್ನೊಬ್ಬರು ಸೊತ್ತು ಅನ್ನುವಂತ ಎಚ್ಚರಿಕೆ ಇಟ್ಕೊಂಡು ನನ್ನ ಕುಂಕುಮ ನೋಡಿ ಬದುಕಲಿ ಅಂತ ಹಣೆ ಮೇಲೆ ಕುಂಕುಮ ಬರೇ ಮುತ್ತೈದೆಯ ಸಂಕೇತ ಅಲ್ಲದ. ನೀನು ಬದುಕಬೇಕಂತ ಹಾದಿ, ನಡೆಯುವಂತ ಓಣಿ ಐತಲ್ಲ, ಅದೆಲ್ಲವೂ ನಿನ್ನ ನೋಡಿ ಅಂಜಬೇಕ. ಆ ಕುಂಕುಮ ಎದುರು ಪ್ರತೀಕ ಅಂದ್ರ ನಾನು ಪರವಸ್ತು. ಅದಕ್ಕೆ ತರ ಪರದನ ಪರಸ್ತ್ರೀ ಎಂಬ ಜುಜುಂಗಂಜುವೇನಯ್ಯ.